ನೋಡ್ರಿ ಇಲ್ಲಿ 30% ಆಫ್ ಎ ಇಸ್ ಈಕ್ವಲ್ ಟು 0.25 ಆಫ್ ಬಿ 1/5 ಆಫ್ ಸಿ ಐತಿ. ಇಲ್ಲಿ ನಾವು ಎ ಎಸ್ ಟು ಬಿ ಮಲ್ಕೊಂಡು ನೋಡ್ರಿ 30% ಆಫ್ ಏನು 30/100 ಇಸ್ ಈಕ್ವಲ್ ಟು 0.25 ಐತಿ. 25/100 ಬಿ ಆಕೈತಿದು. ಎ ಬೈ ಬಿ ಇಸ್ ಈಕ್ವಲ್ ಟು 5/6 ಆಕೈತಿ. ಆಮೇಲೆ ಬಿ ಟು ಸಿ ಕಂಡಿಲ್ಲಿ 0.25 ಐತಿ ಅಂದ್ರೆ 25/100 1/5 ಆಫ್ ಸಿ ಐತಿ. ಇಲ್ಲಿ 24 100 ಆಕೈತಿ. ಬಿ ಬೈ ಸಿ ಇಸ್ ಈಕ್ವಲ್ ಟು 4/5 ಆಕೈತಿ. ನಾವು ಎ ಬಿ ಸಿ ಎ ಎಸ್ ಟು ಬಿ 5 to 6 ಐತಿ. ಬಿ ಟು ಸಿ 4 to 5 ಐತಿ. 6 4 2 2 2 2 3 5 2 10 6 2 12 5 3 15 10:12:15 ರೇಷಿಯೋದಾಗ ಬರ್ತೈತಿ ಇದು. ಇಲ್ಲಿ ಒಂದು ಎಕ್ಸಾಮ್ನಾಗ 70% ಮಂದಿ ಸೈನ್ಸ್ನಾಗ 50% ಮಂದಿ ಜಿಯೋಗ್ರಫಿ ಪಾಸ್ ಆಕ್ಕಾರ. 20% ಎರಡು ಸಬ್ಜೆಕ್ಟ್ನಾಗ ಫೇಲ್ ಆಕ್ಕಾರ. 320 ಸ್ಟೂಡೆಂಟ್ ಪಾಸ್ ಆಕ್ಕಾರ ಇನ್ ಬೋತ್ ಸಬ್ಜೆಕ್ಟ್. ವಾಟ್ ಇಸ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಎಷ್ಟು ಅಂತ ಕೇಳ್ಯಾರ ಇಲ್ಲಿ. ಇಲ್ಲಿ ಸೈನ್ಸ್ನಾಗ 70%, ಜಿಯೋಗ್ರಫಿ ಒಳಗೆ 50%. ಎರಡೂದ್ರಾಗ ಫೇಲ್ ಆಗಿದ್ದು 20% ಕೊಟ್ಟಾರ ಅಂದ್ರೆ ಪಾಸ್ ಎರಡೂದ್ರಾಗೂ ಸೈನ್ಸ್ ಆ್ಯಂಡ್ ಜಿಯೋಗ್ರಫಿ 80% ಆಕತಿ. ಅಂದ್ರೆ ಎರಡು ಸಬ್ಜೆಕ್ಟ್ನಾಗ ಪಾಸ್ ಆದವ್ರು ನೋಡ್ರಿ, ಪಾಸ್ 70 + 50 - 80 ಮಾಡ್ಬೇಕು. ಇಲ್ಲಿ 120 - 80 ಅಂದ್ರೆ 40. ಪಾಸ್ ಆದವ್ರು ಪಾಸ್ ಪರ್ಸೆಂಟೇಜ್ 40% ಬರ್ತೈತಿ. ಇಲ್ಲಿ ಅಂದ್ರೆ ಇದನ್ನು ಕೊಟ್ಟರೆ 40% ಇಸ್ ಈಕ್ವಲ್ ಟು 320. 0 1 ಇಸ್ ಈಕ್ವಲ್ ಟು 8. ನಮಗೆ 100% ಇರ್ತದೆ ಟೋಟಲ್. ಅಂದ್ರೆ 100% ಇಸ್ ಈಕ್ವಲ್ ಟು 800 ಆಕೈತಿ. ಇಲ್ಲಿ ಒಂದು ನಂಬರ್ 37.5% ಜಾಸ್ತಿ ಆದ್ರೆ 99 ಆಕತಿ. ಹಂಗಾರೆ ಆ ಸಂಖ್ಯೆ ಯಾವುದಂತಂದು ಕೇಳ್ಯಾರ. ಇಲ್ಲಿ ನೋಡಿರಿ 37.5 ಅಂದ್ರೆ 3 × 12.5 ಆಕತಿ. 12.5 ಅಂದ್ರೆ 1/8 ಅಂದ್ರೆ 3/8 ಆಕತಿ. ಅಂದ್ರೆ 11/8 ಇದು. 11 ವ್ಯಾಲ್ಯೂ ಕೊಟ್ಟರೆ 99. 11 99 ಆಕತಿ. 8 9 72. ಆ ಸಂಖ್ಯೆ 72 ಆಕತಿ. ಇಲ್ಲಿ ಎವರೇಜ್ ಆಫ್ 10 ನಂಬರ್ 7 ಕೊಟ್ರೆ ಪ್ರತಿ ನಂಬರ್ ಮಲ್ಟಿಪ್ಲೈ ಬೈ 12 ಆಕತಿ. ಎವರೇಜ್ ಆಫ್ ನ್ಯೂ ನಂಬರ್ ಏನಂತಂದು ಕೇಳಿರಿ. ಇಲ್ಲಿ ಫಸ್ಟಿಗೆ ಎವರೇಜ್ ಎಷ್ಟು ನೋಡ್ರಿ. ಇಲ್ಲಿ ಫಸ್ಟ್ 10 × 7 70 ಆಕತಿ. ಆಮೇಲೆ ಪ್ರತಿ ಸಂಖ್ಯೆನೂ ಜಾಸ್ತಿ 12 ಆಕತಿ. 10 × 12 ಅಂದ್ರೆ 120 ಜಾಸ್ತಿ ಆಕತಿ. ಟೋಟಲ್ 190 ಆಕತಿ. ಎಷ್ಟು ಜಾಸ್ತಿ ಆಯ್ತು ರೀ ಇಲ್ಲಿ ಎವರೇಜ್ ಕೇಳಿರಿ. ಇಲ್ಲಿ 19 ಆಕತಿ ಇದ್ರ ಎವರೇಜ್ ಒಳ್ಳೆ. ಒಬ್ಬ ಮನುಷ್ಯ ಒಂದು ಸಾಮಾನು 75ಕ್ಕೆ ಮಾರಿದ್ರೆ ನಷ್ಟ ಆಕತಿ. ಅದನ್ನ 96ಕ್ಕೆ ಮಾರಿದ್ರೆ ಲಾಭ ನಷ್ಟಕ್ಕಿಂತ 2ರಷ್ಟು ಆಕತಿ. ಹಂಗಾರೆ ವಸ್ತುವಿನ ಕಾಸ್ಟ್ ಪ್ರೈಸ್ ಏನಂತಂದು ಕೇಳಿರಿ. ಇಲ್ಲಿ ನೋಡಿರಿ 75ಕ್ಕೆ ಮಾರಿದ್ರೆ ಲಾಸ್ ಆಕತಿ. ಇಲ್ಲಿ ಕಾಸ್ಟ್ ಪ್ರೈಸ್ ಇಲ್ಲಿ 96ಕ್ಕೆ ಮಾಡಿದ್ರೆ ಇಲ್ಲಿ ಎಕ್ಸ್ ಲಾಸ್ ಇತ್ತು ಅಂದ್ರೆ ಇಲ್ಲಿ 2x ಪ್ರಾಫಿಟ್ ಆಕತಿ. 96 ಮತ್ತು 75 ಡಿಫ್ರೆನ್ಸ್ ಹೋಗ್ಬೇಕು 21 ಆಕತಿ. ಎಕ್ಸ್ ಮತ್ತು 2x ಇವೆರಡು ಕೂಡಿಸ್ಬೇಕು ಅಂದ್ರೆ ಟೋಟಲ್ x ಇಸ್ ಈಕ್ವಲ್ ಟು 7 ಆಕತಿ. ನಮ್ಮ ಕಾಸ್ಟ್ ಪ್ರೈಸ್ ಕೇಳ್ಯಾರ ಅಂದ್ರೆ ಇಲ್ಲಿ ಲಾಸ್ ಆಗೈತೆ ಅಂದ್ರೆ 7ನ ಇಲ್ಲಿ ಪ್ಲಸ್ ಮಾಡ್ಕೋಬೇಕು. 75 + 7 ಮಾಡಿದ್ದೀವಿ ಅಂದ್ರೆ ಎಷ್ಟು ಆಕತಿ. ಇಲ್ಲಿ 82 ಆಕತಿ. ನಾವು ಇಲ್ಲಾಂದ್ರೆ ನಾವು ಇಲ್ಲಿ 96 ಪ್ರಾಫಿಟ್ ಐತಿ. 96 ಇಲ್ಲಿ ಮೈನಸ್ ಮಾಡ್ಕೋಬೇಕು ಕಾಸ್ಟ್ ಪ್ರೈಸ್ ಅಂದ್ರೆ 2x ಲಾಭ ಆಗುತ್ತೆ ಅಂದ್ರೆ 14 ಅಂದ್ರೆ 82 ಆಕತಿ. ನೋಡಿರಿ ಇಲ್ಲಿ ಒಂದು ಸಮ್ ಅಮೌಂಟ್ ಆಫ್ ಮನಿ ಡಬಲ್ 5 ವರ್ಷದಾಗ ಆಕೈತಿ. ಇನ್ನು ಎಷ್ಟು ವರ್ಷದಾಗ n ಟೈಮ್ಸ್ ಆಕತಿ ಅಂತಂದು ಕೇಳಿರಿ. ಇಲ್ಲಿ ನೋಡಿರಿ ಫಾರ್ಮುಲಾ ರೀ ಇದು. R ಇಸ್ ಈಕ್ವಲ್ ಟು ಡಬಲ್ 5 ವರ್ಷನಾಗ ಆಕೈತಿ ಅಂತ ಕೇಳಿರಿ. ಅಂದ್ರೆ 100/5 ಆಕೈತಿ. R 20% ಬರ್ತೈತಿ. ಅದ 8 ಟೈಮ್ಸ್ ಆಗ್ಬೇಕಂದ್ರೆ ಎಷ್ಟು ಟೈಮ್ ತೊಗೊಂತೈತಿ ಅಂತ ಕೇಳ್ಯಾರ. T ಇಸ್ ಈಕ್ವಲ್ ಟು 700/20% R ಬಂದೈತಿ. ಇಲ್ಲಿ ಅಂದ್ರೆ 35 ವರ್ಷ ಬೇಕು. ಇಲ್ಲಿ 8 ಟೈಮ್ಸ್ ಆಗತ್ತೆ. 150 ಮೀಟರ್ ಲಾಂಗ್ ಇದು ಟ್ರೈನ್ ಒಂದು ಪೋಲ್ನ 5 ಸೆಕೆಂಡ್ನಾಗ ಪಾಸ್ ಆಕೈತಿ. ಅದ ಟೈಮ್ ಟೇಕ್ ಬೈ 250 ಮೀಟರ್ ಲಾಂಗ್ ಪ್ಲ್ಯಾಟ್ಫಾರ್ಮ್ ದಾಟಕ್ಕೆ ಎಷ್ಟು ಟೈಮ್ ಬೇಕಂತಂದು ಕೇಳ್ಯಾರ. ಇಲ್ಲಿ ನೋಡಿರಿ 150 ಮೀಟ್ರ್ ಟ್ರೈನಿನ ಲೆಂತ್ 5 ಸೆಕೆಂಡ್. ಇಲ್ಲಿ ಸ್ಪೀಡ್ ಕಂಡು ಹಿಡಿಯೋನು. ಸ್ಪೀಡ್ 30 ಮೀಟರ್/ಸೆಕೆಂಡ್ ಬರ್ತೈತಿ. 250 ಮೀಟರ್ ಪ್ಲಾಟ್ಫಾರ್ಮ್ ದಾಟಕ್ಕೆ ಎಷ್ಟು ಟೈಮ್ ಬೇಕಂತಂದು ಕೇಳ್ಯಾರ. 250 + 150 ಕೂಡಿಸ್ಕೋಬೇಕು. 30 × t ಆಕೈತಿ. ಇದು 400 / 30 ಇಸ್ ಈಕ್ವಲ್ ಟು t. t ಇಸ್ ಈಕ್ವಲ್ ಟು 13.33 ಸೆಕೆಂಡ್ ಬೇಕಾಕತಿ ಟೈಮ್. ಇಲ್ಲಿ x + 1/x ಇಸ್ ಈಕ್ವಲ್ ಟು 3 ಕೊಟ್ಟರೆ x³ + 1/x³ ಕಂಡು ಹಿಡಿಯಿರಿ ಅಂದ್ರೆ x + 1/x ಇಸ್ ಈಕ್ವಲ್ ಟು 3. x³ + 1/x³ ಇಸ್ ಈಕ್ವಲ್ ಟು ಎಷ್ಟು ಅಂತಂದು ಕೇಳ್ಯಾರ. ಫಾರ್ಮುಲಾ ಇಲ್ಲಿ x³ / 1/x³ ಇಸ್ ಈಕ್ವಲ್ ಟು x + 1/x³ - 3 × x + 1/x ಆಕತಿ. x³ ಅಂದ್ರೆ ನೋಡಿರಿ 27 ಆಕತಿ. 3 × 3 9 ಆಕತಿ. x³ + 1/x³ ಇಲ್ಲಿ 18 ಆಕತಿ. ನೋಡಿರಿ ಇಲ್ಲಿ ಒಬ್ಬ ತನ್ನ ಯೂಸಲ್ ಸ್ಪೀಡ್ಕಿನ್ನ ಕಮ್ಮಿ ಹೋಗ್ತಾನೆ 3/4 ತಕ್ಕನ. 1.5 ಅವರ್ ಲೇಟಾಗಿ ಹೋಗ್ತಾನೆ. ಒಂದು
ಯೂಸ್ವಲ್ ಟೈಮ್ ಕವರ್ ದ ಸೇಮ್ ಡಿಸ್ಟೆನ್ಸ್ ಎಷ್ಟು ಅಂತಂದು ಕೇಳ್ಯಾರ ಇಲ್ಲಿ ನೋಡಿರಿ. ಯೂಸ್ವಲ್ 4 ಇರ್ತೈತಿ, ಚೇಂಜ್ ಮಾಡಿ 3 ಇರ್ತೈತೆ ಒಂದು ಸ್ಪೀಡ್. ಟೈಮು ರಿವರ್ಸ್ ಆಕೈತಿ, ಇದ್ರದ್ದು 3:4 ಆಕೈತಿ. ಇಲ್ಲಿ ಜಾಸ್ತಿ 1 ಆಕೈತಿ ಅಂದ್ರೆ ಇದನ್ನು 1.5 ಅವರ್ ಕೊಟ್ಟನ. ಯೂಸ್ವಲ್ ಆಗಿ ಹೋಗೋ ಟೈಮ್ ರೀ 3 ಐತಿ ಇಲ್ಲಿ, ಅಂದ್ರೆ 3 × 1.5 ಅವರ್ ಮಾಡಿದೆ ಅಂದ್ರೆ 4.5 ಅವರ್ ಬೇಕಾವು ಯೂಸ್ವಲ್ ಆಗಿ ಹೋಗಕ್ಕೆ. ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಡಿಫ್ರೆನ್ಸ್ ಕೇಳ್ಯಾರ ಇಲ್ಲಿ. ಸಮ್ 10,000 ಕೊಟ್ಟರೆ 2 ವರ್ಷಕ್ಕೆ 5% ಪರ್ ಎನ್ನಮಿಗೆ ಎಷ್ಟು ಅಂತಂದು ಕೇಳ್ಯಾರ ಇಲ್ಲಿ. ಫಾರ್ಮುಲಾ ನೋಡ್ರಿ ಇಲ್ಲಿ, ಡಿಫ್ರೆನ್ಸ್ ಈಸ್ ಈಕ್ವಲ್ ಟು P × R/100 ಸ್ಕ್ವೇರ್ ಆಕೈತಿದೆ. ಡಿಫ್ರೆನ್ಸ್ ಕೇಳ್ಯಾರಿಲ್ಲ P × 10,000, R 5% ಕೊಟ್ಟರೆ 5 × 5 /100 × 100. 100 ಇವೆಲ್ಲ ಕ್ಯಾನ್ಸಲ್ ಆಕೈತಿ. ಡಿಫ್ರೆನ್ಸ್ 25 ರೂಪಾಯಿ ಬರ್ತೈತಿ ಇಲ್ಲಿ. sin θ 3/5 ಕೊಟ್ಟ tan θ ಪ್ಲಸ್ cot θ ಕೇಳಿರಿಲ್ಲಿ. sin θ ಈಸ್ ಈಕ್ವಲ್ ಟು 3/5 ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಆಕೈತಿ ಇಲ್ಲಿ. ಬೇಸ್ 4 ಬರ್ತೈತಿ ಇಲ್ಲಿ, ಅಂದ್ರೆ 5² - 3² ಮಾಡಿದೆ ಅಂದ್ರೆ 16 ಆಕೈತಿ, ಅಂದ್ರೆ 4 ಬರ್ತೈತಿ ಇಲ್ಲಿ. cos θ ಇಲ್ಲಿ ನೋಡಿ, ಬೇಸ್ ಡಿವೈಡೆಡ್ ಬೈ ಹೈಪೋಟೆನಸ್ ಆಕೈತಿ 4/5 ಆಕೈತಿ. tan θ ಇಲ್ಲಿ sin θ ಡಿವೈಡೆಡ್ ಬೈ cos θ ಆಕೈತಿ, ಅಂದ್ರೆ 3/5 ಡಿವೈಡೆಡ್ ಬೈ 4/5 ಆಕೈತಿ. tan θ 3/4 ಆಕೈತಿ. cot θ tan θ ಉಲ್ಟಾ ಇರ್ತೈತಿ, ಅಂದ್ರೆ 4/3 ಆಕೈತಿ. tan θ ಪ್ಲಸ್ cot θ ಕೇಳ್ಯಾರ ನಮಗೆ. tan θ 3/4 ಬಂದೈತಿ, cot θ 4/3 ಬಂದೈತಿ. LCM 12 ಆಕೈತಿ. 4 3 3 4 9 ಪ್ಲಸ್ 16 / 12 ಆಕೈತಿ, ಅಂದ್ರೆ 25 / 12. 3x + 8 ಈಸ್ ಈಕ್ವಲ್ ಟು 27(2x + 1 ಕೊಟ್ಟರೆ ನಾವು ಬೇಸ್ ಸೇಮ್ ಮಾಡೋಣ. 27 ಇದೆ ಅಂದ್ರೆ 3³ ಆಕೈತಿ, ಇದು 2x + 1 ಆಕೈತಿ. 3x + 8 ಬೇಸ್ ಸೇಮ್ ಇದ್ದಾಗ ನಾವು ಇದನ್ನು ಇದು ಈಕ್ವಲ್ ಟು ಮಾಡ್ತೀವಿ. x + 8 ಈಸ್ ಈಕ್ವಲ್ ಟು 6x + 3 ಆಕೈತಿ. x ಈಸ್ ಈಕ್ವಲ್ ಟು 5x ಆಕೈತಿ. 8 - 3 - 5 ಆಕೈತಿ. x ಈಸ್ ಈಕ್ವಲ್ ಟು 1 ಬರ್ತೈತಿ. x ವ್ಯಾಲ್ಯೂ 1 ಆಕೈತಿ ಇಲ್ಲಿ. ನೋಡ್ರಿ ಇಲ್ಲಿ A ಮತ್ತು B ಒಂದು ಕೆಲಸ 12 ಮತ್ತು 16 ದಿನ ಮಾಡ್ತಾರೆ. ಅವ್ರು 3 ದಿನ ಒಟ್ಟಿಗೆ ಕೂಡಿ ಕೆಲಸ ಮಾಡ್ತಾರೆ. ಆಮೇಲೆ A ಬಿಟ್ಟು ಹೋಗೋಣ. ಉಳಿದ ಕೆಲಸ ಮುಗಿಸೋಕೆ B ಎಷ್ಟು ದಿವಸ ಬೇಕಂತಂದು ಕೇಳ್ಯಾರ ಇಲ್ಲಿ. A 12 ದಿನ, B 16 ದಿನ. LCM 48 ಆಕೈತಿ. 12 4 16 3 ಅಂದ್ರೆ A + B ಎಷ್ಟು ದಿವಸ ಕೂಡಿ ಮಾಡ್ತಾರೆ? 3 ದಿವಸ ಕೂಡಿ ಮಾಡ್ತಾರೆ, ಅಂದ್ರೆ 4 + 3 × 3 ಆಕೈತಿ, ಅಂದ್ರೆ 21 ವರ್ಕ್. ರಿಮೈನಿಂಗ್ ವರ್ಕ್ ಎಷ್ಟು ಆಕೈತಿ ರೀ? 48 - 21 27 ಕೆಲಸ ರಿಮೈನಿಂಗ್ ವರ್ಕ್ ಆಕೈತಿ. ಇದನ್ನು B ಒಬ್ಬನ ಮಾಡ್ತಾನೆ, ಅಂದ್ರೆ 27/3 ಐತಿ B ಎಫಿಷಿಯನ್ಸಿ, ಅಂದ್ರೆ 9 ದಿವಸ ಬೇಕು ರಿಮೈನಿಂಗ್ ಕೆಲಸ B ಕಂಪ್ಲೀಟ್ ಮಾಡೋಕೆ ಇಲ್ಲಿ. ನೋಡಿರಿ ಇಲ್ಲಿ 2 ಸಿಲಿಂಡ್ರ್ಗಳದ್ದು ವ್ಯಾಲ್ಯೂಮ್ ಕೊಟ್ಟರೆ 8:27 ಅಂತ, ಮತ್ತು ಅವ್ಕೂರು ಹೈಟ್ ಕೊಟ್ಟರೆ 4:9. ಅವರ ರೇಡಿಯಸ್ ರೇಷಿಯೋ ಕೇಳ್ಯಾರ ಇಲ್ಲಿ. ಅಂದ್ರೆ ಸಿಲಿಂಡ್ರದ್ದು ವಾಲ್ಯೂಮು πr² ಹೆಚ್ಚಿರ್ತೈತಿ, ಅಂದ್ರೆ πr1² h / πr2² h ಇರ್ತೈತಿ. ಎಷ್ಟು ಕೊಟ್ಟಾರಿ? 8/27 ಆಕೈತಿ. 5 ಕ್ಯಾನ್ಸಲ್ ಆಕೈತಿ. r1² / r2² h1 ಎಷ್ಟು? 4/9 ಈಸ್ ಈಕ್ವಲ್ ಟು 8 × 27 ಆಕೈತಿ. 4 2 8 9 3 27. r1² / r2² 2:3 ಆಕೈತಿ. r1 / r2 ಈಸ್ ಈಕ್ವಲ್ ಟು √2/√3 ಬರ್ತೈತಿ ಇಲ್ಲಿ. ಡೀಲರ್ ಒಂದು ಗೂಡ್ಸ್ನ 30% ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಇಡ್ತಾನೆ, ಅಲ್ಲಿ 20% ಡಿಸ್ಕೌಂಟ್ ಕೊಡ್ತಾನೆ. ಹಂಗಾರೆ ಪ್ರಾಫಿಟ್ ಎಷ್ಟು ಅಂತಂದು ಕೇಳ್ಯಾರ ಇಲ್ಲಿ. ಕಾಸ್ಟ್ ಪ್ರೈಸ್, ಮಾರ್ಕ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ ಇಲ್ಲಿ. ಕಾಸ್ಟ್ ಪ್ರೈಸ್ 100 ತೊಗೊಂಡು 30% ಜಾಸ್ತಿ ಮಾಡ್ತಾನೆ, 130 ಆಕೈತಿ. 130ಕ್ಕೆ 20% ಡಿಸ್ಕೌಂಟ್ ಕೊಡ್ತಾನೆ, ಅಂದ್ರೆ 26 ರೂಪಾಯಿ ಕಮ್ಮಿ ಮಾಡ್ತಾನೆ, ಅಂದ್ರೆ ಒಳ್ಳೆ 104 ಆಕೈತಿ. 100ಕ್ಕೆ 4 ಜಾಸ್ತಿ ಆಕೈತಿ, ಅಂದ್ರೆ 4% ಪ್ರಾಫಿಟ್ ಆಕೈತಿ ಇವಾಗ. ಸೆಲ್ಲಿಂಗ್ ಪ್ರೈಸ್ ಆಫ್ 10 ಆರ್ಟಿಕಲ್ಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಆಫ್ 11 ಆರ್ಟಿಕಲ್ಸ್ ಐತಿ. ಹಂಗಾಗಿ ಗೇನ್ ಪರ್ಸೆಂಟೇಜ್ ಎಷ್ಟು ಅಂತಂದು ಕೇಳ್ಯಾರ. 10 SP ಆಫ್ ಈಸ್ ಈಕ್ವಲ್ ಟು 11 CP ಆಗುತ್ತೆ ಇಲ್ಲಿ. SP ಅಪಾನ್ CP ಈಸ್ ಈಕ್ವಲ್ ಟು 11/10 ಆಗುತ್ತೆ, ಅಂದ್ರೆ 1 ಜಾಸ್ತಿ ಐತಿ ಇಲ್ಲಿ. 1/10 × 100 ಮಾಡಬೇಕು, 10% ಪ್ರಾಫಿಟ್ ಆಕೈತಿ ಇವಾಗ ಇಲ್ಲಿ. ಏರಿಯಾ ಆಫ್ ಲಾರ್ಜೆಸ್ಟ್ ಸರ್ಕಲ್ ದ್ಯಾಟ್ ಕ್ಯಾನ್ ಬಿ ಡ್ರಾನ್ ಇನ್ ಸ್ಕ್ವೇರ್ ಅಂತಂದು ಕೇಳ್ಯಾರ. ಅಂದ್ರೆ ಸ್ಕ್ವೇರ್ ಇದ್ದು ಇದನ್ನು ಕೊಟ್ಟರೆ 14 ಸೆಂಟಿಮೀಟ್ರ್. ನಾವು ಇದಕ್ಕೆ ಸರ್ಕಲ್ ಡ್ರಾ ಮಾಡ್ಬೇಕು, ಅಂದ್ರೆ ರೇಡಿಯಸ್ 7 ಆಕೈತಿ ಇಲ್ಲಿ. ಹಿಂಗೆ ಡ್ರಾ ಮಾಡಿದ್ವಿ ಅಂದ್ರೆ πr² h ಅಂದ್ರೆ 22/7 × 7 × 7 ಆಕೈತಿ. 7 ಕ್ಯಾನ್ಸಲ್ ಆಕೈತಿ, 154 ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಆಕೈತಿ ಇಲ್ಲಿ. ಒಂದು 65% ವಿದ್ಯಾರ್ಥಿಗಳು ಮ್ಯಾಥ್ಸ್ನ್ಯಾಗ ಪಾಸ್ ಆಕಾರ. ಒಳ್ಳೆ 48% ಮಂದಿ ಫಿಸಿಕ್ಸ್ನ್ಯಾಗ ಪಾಸ್ ಆಕಾರ. 30% ಮಂದಿ ಬೋತ್ನ್ಯಾಗ ಪಾಸ್ ಆಕಾರ. ಎರಡೂದ್ರಾಗ M and P ಬೋತ್ ಪಾಸ್ 30% ಆಕೈತಿ. 2 ಸಬ್ಜೆಕ್ಟ್ನಾಗ ಫೇಲ್ ಆದವ್ರದ್ದು ಎಷ್ಟು ಅಂತ ಕೇಳ್ಯಾರ. ವ್ಯಾನ್ ಡಯಾಗ್ರಾಮ್ ಹಾಕೊಂಡು ಹೊಂಟ್ರಿ ನಾವಿಲ್ಲಿ. 2 ಸಬ್ಜೆಕ್ಟ್ನಾಗ ಪಾಸ್ ಆದವ್ರು ಎಷ್ಟು ರೀ? 30.
ಮ್ಯಾಥ್ಸ್ ಪಾಸ್ ಆದವರು 65 ಕೊಟ್ರೆ ಅಂದ್ರೆ 35% ಫಿಸಿಕ್ಸ್ನಾಗ 48% ಆಗಲೇ ಐತಿ. ಇಲ್ಲಿ 35 ಆಗಲಿ, ಇನ್ನು ಉಳಿದಿದ್ದು 18% ಮಂದಿ. ಇವು 3 ಕೂಡ್ಸೋಣ್ರಿ. 35 + 30 + 18 ಮಾಡಿದ್ರೆ ಎಷ್ಟಾಗತ್ತೆ ರೀ? ಇಲ್ಲಿ 6, 7, 83% ಮಂದಿ ಪಾಸ್ ಆಗೈತಿ. ಅಂದ್ರೆ ಟೋಟಲ್ 17% ಫೇಲ್ ಆಗಿರ್ತೈತಿ. ಇಲ್ಲಿ ನೋಡಿ, ಟ್ರಯಾಂಗಲ್ದು ಇದು ಆ್ಯಂಗಲ್ ರೇಷಿಯೋ ಕೊಟ್ಟರೆ 2:3:7. ಲಾರ್ಜೆಸ್ಟ್ ಆ್ಯಂಗಲ್ ಏನು ಅಂತಂದು ಕೇಳ್ಯಾರ. ಟ್ರಯಾಂಗಲ್ನಾಗ ಆ್ಯಂಗಲು ಟೋಟಲ್ 180 ಡಿಗ್ರಿ ಇರ್ತೈತಿ. ಅಂದ್ರೆ 2x, 3x, 7x ಕೊಟ್ಟರೆ ಇಲ್ಲಿ ಟೋಟಲ್ ಎಷ್ಟಾಗತ್ತೆ ರೀ? ಇಲ್ಲಿ 12 ಆಕೈತಿ. 12x ಡಿವೈಡ್ ಮಾಡಿದ್ವಿ ಅಂದ್ರೆ x ವ್ಯಾಲ್ಯೂ ಬರ್ತೈತಿ ಇಲ್ಲಿ 15. ನಮ್ಗೆ 7x ಅದು ಕೇಳ್ಯಾರ. 7 × 15 ಮಾಡಿದ್ವಿ ಅಂದ್ರೆ 105 ಡಿಗ್ರಿ ಬರ್ತೈತಿ ಲಾರ್ಜೆಸ್ಟ್ ಆ್ಯಂಗಲ್.